ವೇಲಂಕಣಿ ಎಕ್ಸ್ಪೆಕ್ಟ್ ಮಾಡಿರೋ ಥರ ಇತ್ತಾ? ನೀನು ಎಕ್ಸ್ಪೆಕ್ಟ್ ಮಾಡಿರೋ ಥರ? ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ. ಆ ಲೆವೆಲ್ ಕ್ರೇಜಿ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಮಸ್ತಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾವು ಕೂಡ ಕ್ರೇಜಿ ಆಗಿದ್ದೀವಿ. ಸೊ ನಾವಿವತ್ತು ಆ್ಯಸ್ ಯು ಗೈಸ್ ತಮ್ಮನೇಲಿ ನೋಡಿರ್ಬೋದು, ವೇಲಂಕಣಿಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಫ್ರೆಂಡು. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ತಾ ಇರೋದು ಈ ಸತಿ. ನನ್ನ ಫ್ರೆಂಡ್ಗೆ ಬಂದ್ಬಿಟ್ಟು ಮುಡಿ ಕಟ್ ಮಾಡಬೇಕು ಅಂತ. ಸೊ ನೋಡ್ಬೋದು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸಂಜಯ್ ಅವರು. ನೋಡ್ಬೋದು ನಾವು ಬಸ್ಸಲ್ಲಿ ಬಂದಿದ್ದೀವಿ ಗೈಸ್, ಟ್ರಾವೆಲ್ ಮಾಡ್ತಾ ಇದ್ದೀವಿ ಈ ಸತಿ ನಮಗೆ ಬಸ್ ಯಾವ ಥರ ಇದೆ ಅಂತ. ಒಳ್ಳೆ ಬ್ಲ್ಯಾಂಕೆಟ್ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಮನೆಯಿಂದ ತರೋಣ ಅಂದ್ಕೊಂಡ್ವಿ, ಬಟ್ ಎಲ್ಲ ಇವರೇ ಕೊಟ್ಬಿಟ್ಟಿದ್ದಾರೆ ಕ್ರೇಜಿಯಾಗೆ. ನೋಡ್ಬೋದು ನಮ್ಮ ಜೊತೆ ಸಂಜಯ್ ಇದ್ದಾರೆ, ನೋಡ್ಕೊಳ್ಳಿ. ಇವಾಗ ಹೇರ್ ಸ್ಟೈಲ್ ಏನಿದೆ ನಾಳೆ ಎಲ್ಲ ಇರಲ್ಲ ನಮ್ಮ ಹುಡುಗದು. ಸೊ ನೋಡ್ಕೊಬೋದು ಹೇರ್ ಸ್ಟೈಲು. ಹೋಯ್ತು ಒಂದು ವರ್ಷ ಆಗ್ಬೋದು ಅಷ್ಟೇ ಗೈಸ್, ಬಟ್ ಒಳ್ಳೇದು ಕೊಡ್ತಾ ಇದ್ದಾರೆ ಎಲ್ಲ, ಅದು ಕ್ರೇಜಿ ಅನ್ಕೊಳ್ಳಿ. ಸೊ ನೋಡಿ, ಇವಾಗ ಬೈ ದ ವೇ ನಮ್ಮದು ಬಸ್ ಎಕ್ಸ್ಪೀರಿಯನ್ಸ್ ನೋಡ್ಬೋದು ನೀವು. ಭಾರತ್ ಬೆಂಜ್ ಬಸ್ ಇದು. ಸೊ ನೋಡ್ಬೋದು, ಇದು AC ಕೊಟ್ಟಿದ್ದಾರೆ ಇಲ್ಲಿ, ಮತ್ತು ನಿಮಗೆ ಇಲ್ಲಿ ಚಾರ್ಜಿಂಗ್ ಸಾಕೆಟು ಎಲ್ಲ ಒಂದು ಬೇಸಿಕ್ ನೀಟ್ ಏನೇನಿದೆ ಎಲ್ಲ ಮಸ್ತಾಗಿ ಕೊಟ್ಟಿದ್ದಾರೆ. ನೋಡ್ಬೋದು ಎಲ್ಲ ಲೆದರ್ ಫಿನಿಶಿಂಗು. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಕೊಳ್ಳಿ. ಒಂದು 700 ರುಪೀಸು ಅಲ್ಲ ಸರಿ, ಎಷ್ಟಾಯಿತು ಟಿಕೆಟು? ಒಬ್ರಿಗೆ 700 1400 1300ಗೆ ನಿಮ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಸೊ ಸಿ ಯು ಗೈಸ್, ನಿಮಗೆ ಬೆಳಿಗ್ಗೆ ಸಿಗ್ತೀವಿ. ಹೇಗಿರುತ್ತೆ ಏನು ಪ್ರತಿಯೊಂದು ಬ್ಲಾಗಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಸಿ ಯು ಮಾರ್ನಿಂಗ್, ಲೆಟ್ಸ್ ಗೋ. ಗೈಸ್ ಫೈನಲಿ ಬಂದ್ವಿ ವೇಲಂಕಣಿಗೆ ರೀಚ್ ಆದ್ವಿ. ಬಟ್ 4 ಬಸ್ ಹತ್ತಿದ್ದೀವಿ, ನಿಮ್ಗೆ ಗೊತ್ತಿಲ್ಲ ಸೈಟ್ ಸೀನ್ ಅನ್ಕೊಳ್ಳಿ. ಸೊ ಎಲ್ಲ ತಿರುವಣ್ಣಾಮಲೆಗೆ ಬಂದು ಅಲ್ಲಿಂದ ಒಂದು 2-3 ಬಸ್ಸು ಚೇಂಜ್ ಆಗಿ ನಮ್ಮದು ಭಾಳ ಕೇಳಬೇಡ್ರಿ, ಸೈಕ್ ಆಗ್ಬಿಟ್ಟಿತ್ತು. ಎನಿವೇ ಬಂದು ಸೇಫಾಗಿ ರೀಚ್ ಆಗಿದ್ದೀವಿ ಇವಾಗ. ಸೊ ಮತ್ತೆ ದೇವಸ್ಥಾನ ಹೋಗ್ಬಿಟ್ಟು ಮುಡಿ ಕೊಡೋಣ ಅಂತ ಇದ್ದೀವಿ. ಸೊ ನೋಡ್ಬೋದು ಇಲ್ಲಿ ರೂಮು, ಇಲ್ಲಿ ವೇಲಂಕಣಿ ಎಕ್ಸಾಕ್ಟ್ ಬಸ್ ಸ್ಟಾಪ್ ಹತ್ರ ಮಾಡಿರುವಂಥ ರೂಮು. ಒಂದು 600-700 ಒಳಗಡೆ ನಿಮ್ಗೆ ಕೊಡ್ತಾರೆ ಈ ರೂಮು. ಆರಾಮಾಗಿ ವಾಶ್ರೂಮ್ ಇದೆ, ಒಂದು ಕಂಫರ್ಟಬಲ್ ಆಗಿ ಒಂದು 600-700 ರುಪೀಸ್ಗೆ ಆರಾಮಾಗಿ ಬರ್ತಿದೆ. ಸೊ ಬ್ಯೂಟಿಫುಲ್ ಆಗಿ ರೂಮ್ ಸಿಕ್ತು, ಒಂದು ರಿಲ್ಯಾಕ್ಸ್ ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಇನ್ನೇನು ತಡ ಮಾಡೋದು, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸಿ ಯು ಗೈಸ್ ದೇರ್, ಲೆಟ್ಸ್ ಗೋ. ಸೊ ಗೈಸ್, ಚಾರ್ಜಿಂಗ್ ಕೇಬಲ್ಲು ನಮ್ಮ ಸ್ವಾಮಿಗಳು ಬಿಟ್ಬಿಟ್ಟಿದ್ರು. ಸೊ ಒಂದು ಜರ್ನಿ ಫುಲ್ಲು ಕಂಪ್ಲೀಟಾಗಿ ಮೊಬೈಲ್ ಇಲ್ದಿರಾ ಆರಾಮಾಗಿ ಬಂದ್ವಿ, ಒಂದು ಟ್ರಾವೆಲ್ ಮಾಡಿದ್ವಿ. ಒಂಥರ ಕ್ರೇಜಿ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ನೀವು ಅವಾಗವಾಗ ಒಂದ್ಸತಿ ಮೊಬೈಲ್ ಏನು ಫುಲ್ಲು ಟ್ರಾವೆಲ್, ಎಕ್ಸಾಕ್ಟ್ಲಿ ಒಂದು ಡೇ ಫುಲ್ಲು ಟ್ರಾವೆಲಿಂಗಲ್ಲೇ ಹೋಯಿತು. ನೀವು ಒಂದ್ಸತಿ ಏನು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇಲ್ದಿರಾ ಒಂದ್ಸತಿ ಇರೋಕ್ಕೆ ಟ್ರೈ ಮಾಡಿ, ಮಸ್ತಾಗಿರುತ್ತೆ ಎಕ್ಸ್ಪೀರಿಯನ್ಸ್. ವೇಲಂಕಣಿಗೆ ಒಂದು ದಿವಸ ಅಲ್ಲ ಟ್ರಾವೆಲ್, ಎಕ್ಸಾಕ್ಟ್ಲಿ ಕ್ರೇಜಿ ಎಕ್ಸ್ಪೀರಿಯನ್ಸ್ ಗೈಸ್. ಸೊ ಇವಾಗ ನಮ್ಮ ಇವರು ಮುಡಿ ಕೊಡ್ತಾವ್ರೆ, ನಮ್ಮ ಸಂಜಯ್ ಅವರು. ಏನಕ್ಕೆ ಕೊಡ್ತಾ ಇರೋದು ದೇವಸ್ಥಾನ ಮುಡಿ? ಏನಕ್ಕೆ ಕೊಡ್ತಾ ಇರೋದು? ಹೋಗಲ್ಲ, ಎಲ್ಲೂ ಹೋಗಿ ರೇರ್ ಹೋಗೋದು. ಓಕೆ, ಇದೇ ದೇವಸ್ಥಾನ ಅನ್ಕೊಂಡಾಗಲ್ಲ, ಹಿಂಗೆ ಕಷ್ಟಪಟ್ಟು ಹೋಗೋದು ಆಗಿದೆ ಎಲ್ಲ ಸತಿನೂ. ಒಂದು ವರ್ಷ ಫಸ್ಟ್ ಟೈಮ್ ಕೂದಲು ಬಿಟ್ಟಿರೋದು. ಓಕೆ, ಸೊ ವೇಲಂಕಣಿ ದೇವಸ್ಥಾನದಲ್ಲೇ ಕೊಡಬೇಕು ಅಂತ ಅನ್ಕೊಂಡಿದ್ದಂತೆ. ಲವ್ಲಿ ಬ್ಯೂಟಿಫುಲ್ ಮ್ಯಾನ್. ಸೊ ಎಸ್, ಬನ್ನಿ ಗಾಯ್ಸ್, ಇನ್ನೇನು ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಿ ಯು ಗೈಸ್ ದೇರ್ ಇನ್ ಚರ್ಚಲ್ಲಿ ನಾನು ನಿಮಗೆ ಸಿಗ್ತೀನಿ. ಲೆಟ್ಸ್ ಗೋ. ಬೈ ದ ವೇ, ಸಂಜಯ್ ಬಂದ್ಬಿಟ್ಟು ಫಸ್ಟ್ ಟೈಮ್ ವೇಲಂಕಣಿ ವಿಸಿಟ್ ಮಾಡ್ತಾ ಇರೋದು. ಸೊ ನಾನಿದು 2ನೇ ಟೈಮು. ಸೊ ಹಾಗಾಗಿ ನಾನು ಸ್ವಲ್ಪ ಗೈಡ್ ಮಾಡ್ಬೋದು ಅವ್ರಿಗೆ, ಹೇಗೆ ಇದೆ ಜಾಗ ಏನು ಅಂತ. ಫಸ್ಟ್ ಟೈಮ್ ಆಗಿರೋದ್ರಿಂದ KC ಆಗಿರುತ್ತೆ ಎಕ್ಸ್ಪೀರಿಯನ್ಸ್. ಬನ್ನಿ ನೋಡೋಣ. ನಮಗೆ ಕೂದಲು ಫಸ್ಟ್ ಟೈಮು ಅದು ವೇಲಂಕಣಿಲೇ ಕೊಡ್ಬೇಕಂತ ಇದ್ದಾರಲ್ಲ, ಅದು ಕ್ರೇಜಿ. ಗುಡ್ ಡಿಸಿಷನ್ ಸಂಜಯ್, ಕ್ರೇಜಿ. ಇವಾಗ ಬನ್ನಿ ಹೋಗೋಣ. ಹೆಂಗಿರುತ್ತೆ ಚರ್ಚಲ್ಲಿ, ನಾನು ನೋಡಿಲ್ಲ ಯಾವತ್ತು ಮುಡಿ ಕೊಡೋದು ಹೆಂಗಿರುತ್ತೆ ಅಂತ. ಸೊ ಚರ್ಚಲ್ಲಿ ಹೆಂಗೆ ಮುಡಿ ಕೊಡ್ತಾರೆ, ಅದೆಲ್ಲ ಪ್ರೊಸೀಜರ್ ಹೆಂಗಿರುತ್ತೆ ಪ್ರತಿಯೊಂದು ಈ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇನ್ನೇನಕ್ಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಗಾಯ್ಸ್ ನೋಡಿ, ಫಸ್ಟ್ ಟೈಮ್ ನೋಡ್ತಾ ಇರೋ ಸಂಜಯ್ ಖುಷಿ ಆಗ್ಬಿಟ್ಟಿದ್ದಾನೆ ಚರ್ಚ್ ನೋಡ್ಬಿಟ್ಟು. ನೋಡ್ಬೋದು ವ್ಯೂ. ಸೊ ಬನ್ನಿ ಒಳಗಡೆ ಹೋಗೋಣ. ಇವಾಗ ಫುಲ್ಲು ಕ್ರೌಡ್ ಇದೆ, ನೋಡ್ಬೋದು ಸಂಡೇ. ನೋಡ್ಬೋದು, ಇದೇ ನೋಡಿ ಟಾಂಜರ್ ಹಾಲ್ ಅಂತ, ಹೇರ್ ಕಟ್ ಮಾಡೋದು ಬಿಲ್ಡಿಂಗು. ಸೊ ನೋಡ್ಬೋದು, ಇದು ಇಲ್ಲೇ ಇರೋದು ಮಾರ್ಕೆಟ್ ಹತ್ರ. ಇದು ಕ್ರಿಶ್ಚಿಯನ್ಸಲ್ಲಿ ಮಾಡಲ್ಲ ಇವರು, ಬಟ್ ಆದರೂ ಇಲ್ಲಿ ವೇಲಂಕಣಿಲಿ ಮಾಡ್ತಾರೆ. ಸೊ ಬನ್ನಿ ಮುಂದೆ ಹಂಗೆ ನಿಮ್ಗೆ ಇನ್ಫಾರ್ಮೇಷನ್. ಸೊ ಗಾಯ್ಸ್, ಇಲ್ಲೇ ನೋಡ್ಬೋದು, ಇದು ಪ್ರೈವೇಟ್ ಅಂಗಡಿ ಇದು. ಸೊ ಆ ಬಿಲ್ಡಿಂಗಲ್ಲಿ ಕ್ಲೋಸ್ ಆಗಿಬಿಟ್ಟಿದೆ, ನೋಡ್ಬೋದು.
ಗೈಸ್ ಇದೆ ನೋಡಿ, ನೋಡ್ಬೋದು ಇದು ಪ್ರೈವೇಟ್ ಶಾಪ್ ಇದು. ಸೊ ಅಲ್ಲಿ ಬಂದ್ಬಿಟ್ಟು ಕ್ಲೋಸ್ ಆಗಿದೆ, ಟೈಮ್ ಆಗಿದೆ ಅಂತ, ಹಾಗಾಗಿ ಪ್ರೈವೇಟಲ್ಲಿ ಬಂದು ಕೂಡ ನಾವು ಮಾಡಿಸ್ಕೋಬೋದು. ನೋಡ್ಬೋದು ಎಲ್ಲ ಮಾಡಿಸ್ಕೊತಾ ಇದ್ದಾರೆ. ಒಂದು 250 ಚಾರ್ಜ್ ಮಾಡ್ತಾರೆ. ನೋಡ್ಬೋದು ಇಲ್ಲೇ ಚರ್ಚ್ ಮುಂದೆಗಡೆ ನೋಡಿ ಗೈಸ್, ಫುಲ್ಲು ಕೀ ಚೈನ್ಗಳು ಶಾಪಿಂಗ್ ಮಾಡ್ತಾ ಇರೋದು. ಹುಡುಗ ಫುಲ್ಲು ಇಂಟ್ರೆಸ್ಟೆಡ್ ಅನ್ಕೊಳ್ಳಿ. ಏನು ಚೈನ್ಗಳು ಇದೆಲ್ಲ ಬರೀ ಇದನ್ನೇ ಶಾಪ್ ಮಾಡ್ತಾನೆ. ಇನ್ನೂ ಏನೇನು ಇಸ್ಕೊತಾನೆ ಗೊತ್ತಿಲ್ಲ, ನೋಡಬೇಕು. ನೋಡಿ ಗಾಯ್ಸ್, ಶಂಕ ಬೇಕಂತ ಇವಾಗ. ಏನು ಸಂಜಯ್? ಆಗ್ತಾ ಇಲ್ಲ, ಬಿಟ್ಟರೆ ಫುಲ್ ಎಲ್ಲ ತಗೊಂತಾನೆ. ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಇವನಿಗೆ ಹ್ಯಾಂಡ್ಲ್ ಮಾಡೋಕ್ಕೆ. ನೋಡ್ಬೋದು ಗೈಸ್, ಇದೇನು ನೋಡ್ತಾ ಇದ್ದೀರಾ, ಇದು 100 ರೂಪಾಯಿ ಚಾಲೆಂಜು. 2 ನಿಮಿಷ ಯಾರು ಹಂಗೆ ನಿಂತ್ಕೊತಾರೆ ಅವ್ರಿಗೆ ಈ ಟೆಡಿ ಒಂದು ಫ್ರೀ ಕೊಡ್ತಾರೆ. ಗೇಮ್ ಸ್ಟಾರ್ಟ್ ಆಗಿದ್ದ ಚೇರ್ ತೆಗೆದುಬಿಡ್ತಾರೆ. ಸೊ ವಿತೌಟ್ ಸಪೋರ್ಟ್ ಯಾವುದೇ ಒಂದು ಚೇರ್ ಇಲ್ದಿರ ನೀವು 2 ಮಿನಿಟ್ಸ್ ನಿಂತ್ಕೊಬೇಕಾಗುತ್ತೆ. ಹತ್ತತ್ರ ಎಕ್ಸಾಕ್ಟ್ಲಿ 100 ಸೆಕೆಂಡ್ಸ್ ಟು 2 ಮಿನಿಟ್ಸು. ಸೊ ಹಂಗೆ ನಿಂತವ್ರಿಗೆ ಈ ಒಂದು ಟೆಡಿ ಫ್ರೀ. ಗೈಸ್ ನೋಡ್ಬೋದು, ಬಸ್ಸಲ್ಲಿ ಕ್ರೇಜಿಯಾಗಿ ಮಾಡಿಫೈ ಮಾಡಿದ್ದಾರೆ ಡ್ರ್ಯಾಗನ್ ಅಂತ. ಇನ್ಫ್ಯಾಕ್ಟ್ ಮ್ಯಾಗ್ ವೀಲ್ಸು, ಸೀಟ್ಸ್ ಎಲ್ಲ ಕ್ರೇಜಿಯಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಇದೆ, ಹಿಂದೆ ಆಗಿದೆ ಅನ್ಕೊಳ್ಳಿ ಗಾಡಿ. ಇಲ್ಲಿ ನೋಡ್ಬೋದು ಕೆಳಗಡೆ ಅದು ಬಂಪರ್ ಕೂಡ ಕ್ರೇಜಿ ಆಗಿದೆ. ಸೂಪರ್ ಆಗಿರ್ಕಣ ವಂಡಿ ಗೈಸ್. ನೆಕ್ಸ್ಟ್ ಲೆವೆಲ್ ಮಾಡಿಫಿಕೇಶನ್ ಇದು ನೋಡಿ ಗೈಸ್. ಬ್ಯಾಕ್ ಸೈಡ್ ಯಾವ ಥರ ಇದೆ ಎಲ್ಲ, ಟ್ಯಾಂಕರ್ ಗಿಂಕರ್ ಎಲ್ಲ ಇದೆ. ಕೇರಳ ಗಾಡಿ ನೆಕ್ಸ್ಟ್ ಲೆವೆಲ್ ಗೈಸ್. ಆಲ್ಮೋಸ್ಟ್ ಕೇರಳದವ್ರೇ ಈ ಥರ ಕ್ರೇಜಿ ಮಾಡಿಫಿಕೇಶನ್ ಮಾಡೋದು. ನೋಡ್ಬೋದು, ನಾವು ಸ್ಟೇ ಆಗಿರೋ ರೂಮ್ ಬಂದ್ಬಿಟ್ಟು ಇಲ್ಲೇ ಇದೆ, ಡಯಾನಾ ಅಂತ. ಫೈನಲ್ ಆಗಿ ಬಂದ್ವಿ ಗೈಸ್, ಎಲ್ಲ ಮುಗೀತು, ದರ್ಶನ ಎಲ್ಲ ಪೀಸಾಗಿ ಆಯಿತು. ಐ ಮೀನ್ ಕ್ಲೋಸಿಂಗ್ ಟೈಮಲ್ಲಿ ನಾವು ಹೋಗಿದ್ದೆ ಆ್ಯಕ್ಚುಲಿ. ಹಾಗಾಗಿ ಎಂಟ್ರೆನ್ಸಿಂದನೇ ನಾವೆಲ್ಲ ದೇವ್ರನ್ನ ನೋಡಿಕೊಂಡು ವಾಪಸ್ ಬರಬೇಕಾಗಿ ಬಂತು. ನೆಕ್ಸ್ಟ್ ಟೈಮ್ ಅವ್ನು ನೋಡ್ತೀನಿ ಅಂತ. ಬಟ್ ಕ್ರೇಜಿ ಗೈಸ್, ಇವನ ಜೊತೆ ಮಾತ್ರ ಶಾಪಿಂಗಿಗೆ ಮಾತ್ರ ಹೋಗಲೇಬಾರ್ದು, ಆ ಥರ ಸೈಕ್ ಅಂದ್ಕೊಳ್ಳಿ. ನಾನು ಸಾಕು ಅಂತ ಹೇಳಿ ಸುಸ್ತಾಗ್ಬಿಟ್ಟು ಲಾಸ್ಟ್ಗೆ ಬಿಟ್ಟೆ. ಅವ್ನು ಮಾತ್ರ ಶಾಪಿಂಗ್ ಮಾಡೋದೇ ಬಿಡ್ತಾ ಇಲ್ಲ ಅಂದ್ಕೊಳ್ಳಿ. ಆ ಲೆವೆಲ್ ಶಾಪಿಂಗ್ ಅಂದ್ಕೊಳ್ಳಿ. ಯಾವ್ಯಾವ ಐಟಮ್ ಇಸ್ಕೊಂಡಿದ್ದಾನೆ ಅಂತ ತೋರಿಸ್ತೀನಿ ನಿಮಗೆ. ನೋಡ್ಬೋದು, ಬೇಸಿಕ್ಲಿ ಇವ್ನಿಗೆ ಲೈಕ್ ಗೇಮಿಂಗ್ಸ್ದು ಈ ಥರದಲ್ಲಿ ತುಂಬ ಇಷ್ಟ ಅವನಿಗೆ. ಹಂಗಾಗಿ ನೋಡ್ಬೋದು ಎಲ್ಲ ಗೇಮಿಂಗ್ಸ್ದು ಲೈಕ್ ಇದೆಲ್ಲ ನೋಡಿರ್ಬೋದು ನೀವು. ಸ್ಪೈಡರ್ ಮ್ಯಾನು ಅದು ಇದು ತೊಗೊಂಡು ಲೈಕ್ ಲಾಕೆಟ್ಸ್, ಚೈನ್ಸ್ ಏನೇನಿದೆ ಇದೆಲ್ಲ ಚೈನ್ಸ್ ಶಾಪ್ ಮಾಡ್ದ. ಕನ್ಸಿ ಡಿಫ್ರೆಂಟ್ ಆಗಿದೆ ನೋಡಿ. ಗಾಗಲ್ಸ್ ಆಗಿರ್ಬೋದು, ಬ್ಯಾಟ್ಮ್ಯಾನು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಚೈನ್ಸ್ ತೊಗೊಂಡ. ಇದೇನು ನೋಡ್ತಾ ಇದ್ದೀರಾ, ಶಂಕ ಗೈಸ್. ಅವ್ರ ಅಮ್ಮ ಹೇಳಿದ್ರಂತೆ ಶಂಕ ಬೇಕು ದೇವ್ರಿಗೆ ಅಂತ. ಸೊ ಒಂದು ದೊಡ್ಡದು ಶಂಕ, ಒರಿಜಿನಲ್ ಶಂಕ ಒಂದು ತೊಗೊಂಡಿದ್ದಾನೆ. ನೆಕ್ಸ್ಟ್ ಲೆವೆಲ್ ಇದೆ ಅದು. ನೀವು ವಿಡಿಯೋದಲ್ಲಿ ನೋಡಿರ್ಬೋದು ಆ ಸೌಂಡ್ ಎಲ್ಲ ಹೆಂಗಿದೆ ಅಂತ. ಲೈಕ್ ಶಂಕದಲ್ಲೇ ಮಾಡಿರೋ ಮಿರರ್ಸ್ ಆಗಿರ್ಬೋದು, ಲಾಡ್ ಆಫ್ ಐಟಮ್ಸ್ ಗೈಸ್. ಲಿಟ್ರಲಿ ಸುಸ್ತಾಗ್ಬಿಟ್ಟೆ ನಾನೇ. ಬಿಟ್ಟರೆ ಅಂಗಡಿನೇ ತೊಗೊಂಡ್ಬಿಡ್ತಾನೆ. ನಾವು ಕಾಸೊಂದಿಲ್ಲ ಅವನ ಹತ್ರ, ಬಿಟ್ಟರೆ ಎಲ್ಲ ತೊಗೊಂಡ್ಬಿಡ್ತಾನೆ. ಆ ಲೆವೆಲ್ಗೆ ಶಾಪ್ ಮಾಡ್ತಾಯಿದ್ದ. ಇವನ್ನ ನೋಡಿ ನನಗೇನು ಅನಿಸಿದ್ದಂದರೆ, ನಾವು ಕಾಸನ್ನ ಖರ್ಚು ಮಾಡೋಕ್ಕೆ ಯೋಚನೆ ಮಾಡಬಾರ್ದು, ಅವಾಗೆ ಕಾಸನ್ನ ದುಡಿಯೋಕ್ಕಾಗೋದು ಅಂತ ಹೇಳ್ತಾರೆ ದೊಡ್ಡವರು. ಸೊ ಅದೊಂದು ಅರ್ಥ ಆಯಿತು. ಏನೇನು ನಮಗೇನು ಇಷ್ಟ ಆಗುತ್ತೆ ಅದನ್ನ ತೊಗೊಳೋದ್ರಲ್ಲಿ ಒಂದು ಬೆಸ್ಟ್ ಫೀಲಿಂಗ್ ಸಿಗುತ್ತೆ ಅಂತ ನನಗೆ ಇವನಿಗೆ ನೋಡಿದ ಮೇಲೆ ಗೊತ್ತಾಗಿದ್ದು. ಎನಿವೆ, ಇಟ್ ವಾಸ್ ನೆಕ್ಸ್ಟ್ ಲೆವೆಲ್ ಗೈಸ್. ಸೊ ಬಸ್ಸಸ್ ಇಲ್ಲ ಇವಾಗ, ಬೆಳಿಗ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀರಿ. ಸೊ ನೋಡೋಣ, ಬೆಳಿಗ್ಗೆ 5 o'clockಗೆ ಚರ್ಚ್ನ ನೋಡಿಕೊಂಡು ಬರ್ತೀವಿ. ಕೇಳೋಣ ಬನ್ನಿ. ಇವಾಗ ಫಸ್ಟ್ ಟೈಮ್ ನೋಡಿದ್ದು ಸಂಜಯ್, ಫಸ್ಟ್ ಟೈಮ್ ನೋಡಿದ್ದಂತೆ ದೇವಸ್ಥಾನ. ಲಿಟ್ರಲಿ ಗೈಸ್, ಫಸ್ಟ್ ಟೈಮ್ ಅವನು ಚರ್ಚ್ನ ನೋಡಿದ್ದೇನೆ, ಶಾಕ್ ಅಂದ್ಕೊಳ್ಳಿ. ಲೈಕ್ ಆ ಥರ ಯೂಜ್ ಚರ್ಚೆಲ್ಲ ನೋಡಿಲ್ಲ ಅವನು. ಸೊ ಫಿದಾ ಆಗ್ಬಿಡ ಕಂಪ್ಲೀಟಾಗಿ. ಒಂದು ನೆಕ್ಸ್ಟ್ ಲೆವೆಲ್ ವೈಬ್ ಅಂದ್ಕೊಳ್ಳಿ ಅವನಿಗೆ. ಅದೆಲ್ಲ ನೋಡಿಕೊಂಡು ಖುಷಿಯಾಗಿ ನೆಕ್ಸ್ಟ್ ನಾವು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದು. ಇಟ್ ವಾಸ್ ಎ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ವಿತ್ ಸಂಜಯ್. ಕ್ರೇಜಿ. ಶಾಪಿಂಗ್ ಮಾತ್ರ ಹೋಗ್ಬಾರ್ದು ಅಂತ ಗೊತ್ತಾಯಿತು. ಸೊ ಬನ್ನಿ ಇವಾಗ ಅವನ ಎಕ್ಸ್ಪೀರಿಯನ್ಸ್ ಹೇಗಿದೆ ಕೇಳಿ ತಿಳ್ಕೊಳ್ಳೋಣ. ಲೆಟ್ಸ್ ಗೋ.
ಫೈನಲ್ ಆಗಿ ಅವ್ನ ಎಕ್ಸ್ಪೀರಿಯನ್ಸ್ ಕೇಳೋಕ್ಕೂ ಮುಂಚೆ ಅವ್ನ ಫೇಸ್ ಕಟ್ ನೋಡಿ ನೆಕ್ಸ್ಟ್ ಲೆವೆಲ್ ಶಾರುಖ್ ಖಾನ್ ಥರ ಚೇಂಜ್ ಆಗಿದ್ದಾನೆ ನೋಡಿ, ಬ್ಯೂಟಿಫುಲ್ ಆಗಿದೆ ಗೈಸ್. ಲಿಟ್ರಲಿ ಆನೆಸ್ಟಾಗಿ ಕಮೆಂಟ್ ಮಾಡಿ ಸ್ಮಾರ್ಟ್ ಆಗಿದ್ದಾನ ಇಲ್ವಾ ಅಂತ. ನಿಜವಾಗ್ಲೂ ಚೆನ್ನಾಗಿದೆ ಸಂಜಯ್, ಕಾಮಿಡಿ ಮಾಡ್ತಾ ಇಲ್ಲ. ಸೊ ಬನ್ನಿ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಚರ್ಚ್ನ ನೋಡಿ ಏನು ಅಂತ ಕೇಳೋಣ. ಸಂಜಯ್ ಆನೆಸ್ಟ್ ಆಗಿಲ್ಲ, ಹೆಂಗಿತ್ತು? ಮಾತೇ ಇಲ್ಲ ಬ್ರೋ, ನೆಕ್ಸ್ಟ್ ಲೆವೆಲ್. ಅಂದರೆ ಬರೋಕ್ಕೆ ಮನಸ್ಸಿಲ್ಲ, ಹೋಗೋಕ್ಕೆ ಮನಸ್ಸಿಲ್ಲ. ಬೀಚು ಬೆಳ್ಕಲ್ ನೋಡ್ಬೇಕು ಅನಿಸ್ತಿದೆ. ಎಲ್ಲ ಬೀಚಿಂದ ಬರೋಕ್ಕೆ ಮನಸ್ಸು ಬರ್ತಿಲ್ಲ. ಎಲ್ಲ ಈಸ್ಕೊಂಡು ಇನ್ನ ಎಲ್ಲ ಅಲ್ಲಿದ್ರೆ ಎಲ್ಲ ಎಕ್ಸಾಕ್ಟ್ಲಿ ನೋಡ್ಬೇಕು ಅನಿಸ್ತಿದೆ. ಹ್ಞೂ ಗೈಸ್, ಇವನು ಬಿಟ್ಟರೆ ಬೇಜಾರು ವರ್ಷ ಆಗಿದೆ. ಎಕ್ಸಾಕ್ಟ್ಲಿ. ವೇಲಂಕನಿ ಎಕ್ಸ್ಪೆಕ್ಟ್ ಮಾಡಿರೋ ಥರ ಇತ್ತಾ? ನೀನು ಎಕ್ಸ್ಪೆಕ್ಟ್ ಮಾಡಿರೋ ಥರ? ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ಥರ ಎಲ್ಲ ಇರುತ್ತೆ ಅಂತ. ಆ ಲೆವೆಲ್ ಕ್ರೇಜಿ ಫಿದಾ ಗೈಸ್. ಆ್ಯಸ್ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಎನಿವೇ, ಖುಷಿ. ಇಟ್ ವಾಸ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ಎ ಶಾರ್ಟ್ ಟ್ರಿಪ್, ಒಂದು ಚಿಕ್ಕ ವ್ಲಾಗು. ಮುಂದಿನ ವೀಡಿಯೋದಲ್ಲಿ ನಾವು ನಿಮಗೆ ಸಿಗ್ತೀವಿ. ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರಿದ್ದೀರಾ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಪ್ಲೀಸ್. ಅದಂತ ಡಿಫ್ರೆಂಟ್ ಆಗಿದೆ, ಅದು ಚೆನ್ನಾಗಿದೆ.